ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣಾರ್ಥಿ. ನನ್ನ ಹೆಸರು ನವೀನ್ ಸಾಯಿ. ನಾನು ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನಿಂದ ಬಂದಿದ್ದೇನೆ. ಈ ದಿನ ನಿಮಗೆ ಕೆಲವೊಂದು ಆಸನದ ಭಂಗಿಗಳನ್ನ ತೋರ್ಪಡಿಸೋಣ ಅಂತ ಬಂದಿರೋದು. ಆಸನ ಅಂದರೆ ಯೋಗ ಪ್ಲಸ್ ಆಸನ ಅಲ್ಲ, ಕೇವಲ ಆಸನ ಸೇರಿದ್ರೆ ಯೋಗ ಅಲ್ಲ. ಯೋಗಾಸನ ಅಂದರೆ ಯೋಗದ ಮಹತ್ವವನ್ನು ಪರಿಪೂರ್ಣವಾಗಿ ತಿಳಿಸುವಂತಹ ಒಂದು ಶಾಸ್ತ್ರದ ಮೂಲ. ಕೆಲವೊಂದು ವೀಕ್ಷಕರು ಅಭಿಪ್ರಾಯ ಏನಂದರೆ ಯೋಗಾಸನ ಅಂದರೆ ಕೇವಲ ಭಂಗಿಗಳು ಅಂತ ತಿಳ್ಕೊತಾರೆ. ದಯಮಾಡಿ ವೀಕ್ಷಕರೇ, ಯೋಗಾಸನ ಅನ್ನೋದು ಕೇವಲ ಭಂಗಿಗಳಿಗೆ ಮೀಸಲ್ಪಟ್ಟಿದಂತಹದ್ದಲ್ಲ. ಯೋಗಾಸನ ಅಂದರೆ ಸಮಸ್ತ ಕೃತಿಯ ಮೂಲ, ಗ್ರಂಥದ ಮೂಲ. ನಮ್ಮ ಯೋಗದ ಪಿತಾಮಹ ಎಂದಿಸಿಕೊಂಡಂತಹ ಪತಂಜಲಿ ಮಹರ್ಷಿಗಳನ್ನ ನಮಸ್ಕರಿಸುತ್ತಾ ಈ ದಿನದ ಆಸನ ಭಂಗಿಗಳನ್ನು ಪ್ರಾರಂಭಿಸೋಣ. ಪ್ರಥಮವಾಗಿ ನಾವು ಮಾಡುವಂತಹ ಆಸನಗಳು ನಮ್ಮ ದೇಹಕ್ಕೆ ಸುಖಕಾರಕವಾಗಿರಬೇಕು ಹಾಗೂ ಸ್ಥಿರವಾಗಿರಬೇಕು. ತಿಳಿತಲ್ವಾ? ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ರೆ ಆಸನಗಳು ಸಿದ್ಧಿಯಾಗತ್ತೆ. ತಮ್ಮ ಆರೋಗ್ಯವನ್ನೂ ಸಹ ಮೀಸಲಿತಿಯಿಂದ ಚೆನ್ನಾಗಿ ನೋಡ್ಕೋಬೋದು. ಹೌದಲ್ವಾ? ಈಗ ಆಸನಗಳನ್ನ ಮುಂದುವರ್ಸೋಣ. ಮೊದಲಿಗೆ ಪದ್ಮಾಸನ. ಪದ್ಮಾಸನ, ಬಲಗಾಲನ್ನು ತೆಗೆದು ನಿಮ್ಮ ಹೊಕ್ಕಳಿನ ಪಕ್ಕದಲ್ಲಿ ಒತ್ತಿ ತಳ್ಳಬೇಕು. ನಂತರ ಮತ್ತೊಂದು ಕಾಲಿನಿಂದ ಬಲಗಾಲಿನ ಮೇಲೆ ಇರಿಸಿ 2 ಮಂಡಿಗಳು ನೆಲದ ಮೇಲಿರ್ತಕ್ಕಂಥದ್ದು. ಇಂಡೆಕ್ಸ್ ಫಿಂಗರ್ ಮತ್ತು ಥಂಬ್ ಫಿಂಗರ್ ಎರಡನ್ನೂ ಸಹ ಒತ್ತಿ ಹಿಡಿಬೇಕು. ಹೆಬ್ಬೆರಳು ಮತ್ತು ತೋರು ಬೆರಳುಗಳನ್ನ ಒಂದಾಗಿ ಸೇರಿಸಿ ಉಳಿದ ಬೆರಳುಗಳನ್ನ ಮುಂದೆ ಚಾಚಬೇಕು. ಈ ಮುದ್ರೆಗೆ ಚಿನ್ಮುದ್ರೆ ಅಂತ ಕರಿತೀವಿ ಅಥವಾ ಧ್ಯಾನ ಮುದ್ರೆ. 2 ಹಸ್ತವನ್ನ ಮುದ್ರೆಯ ರೂಪದಲ್ಲಿ ನಿಮ್ಮ ಮಂಡಿಯ ಮೇಲಿರಿಸಿ ಈ ಆಸನದ ಭಂಗಿಯನ್ನ ಪದ್ಮಾಸನ ಎಂದು ಕರೀತೇವೆ. ಚಿನ್ಮುದ್ರೆಯಿಂದ ನೇರವಾಗಿ ನಮಸ್ಕಾರಾಸನಕ್ಕೆ ಬರ್ತಕ್ಕಂಥದ್ದು. 2 ಹಸ್ತಗಳು ಬದಿಗೆ ಒತ್ತಿ ಮಾಡುವಂತಹ ಆಸನವೇ ನಮಸ್ಕಾರಾಸನ. ಪದ್ಮಾಸನದಲ್ಲಿ ನಮಸ್ಕಾರಾಸನ. ಪದ್ಮಾಸನದಲ್ಲಿ ನಮಸ್ಕಾರಾಸನ ಆದ ನಂತರ ಮಾಡ್ತಕ್ಕಂತಹ ಮುಂದಿನ ಆಸನ ಭೂನಮನಾಸನ. ಪದ್ಮ ನಮಸ್ಕಾರ ಭೂನಮನಾಸನ. ನಿಧಾನವಾಗಿ ನೆಲಕ್ಕೆ ಅಣೆಯನ್ನು ತಾಗಿಸತಕ್ಕಂಥದ್ದು. ಕೈಗಳು ನೇರ, ನಿಸಹಜ ಉಸಿರಾಟ. ಕೆಲವು ಕ್ಷಣಗಳ ನಂತರ ನಿಧಾನವಾಗಿ ಮೇಲೇಳತಕ್ಕಂಥದ್ದು. ಉಸಿರನ್ನ ಹೊರಹಾಕ್ತಾ ನಿಧಾನವಾಗಿ ಮುಂದೆ ಬರಬೇಕು. ಅಣೆಯನ್ನ ನೆಲಕ್ಕೆ ತಾಗಿಸ್ಬೇಕು. ಕೈಗಳು ನೇರವಾಗಿರಬೇಕು. ಹಾಗೆ ಉಸಿರನ್ನ ಒಳಗಡೆ ತೆಗೊಳ್ತಾ ನಿಧಾನವಾಗಿ ಮೇಲ್ ಬರ್ತಕ್ಕಂಥದ್ದು. ಈ ಆಸನ ಭೂನಮನ. ಮುಂದಿನ ಆಸನ ಕೇಳಿರ್ಬೇಕು. ಅನೇಕ ಯೋಗದ ಗುರುಗಳು ತಮ್ಮ ಹೆಸರಿನಲ್ಲೇ ಕೆಲವೊಂದು ಆಸನಗಳನ್ನ ಸೃಷ್ಟಿಸಿರ್ತಾರೆ. ಕೆಲವೊಂದು ಆಸನಗಳು ಇರುತ್ತೆ. ಮತ್ಸ್ಯಾಸನ, ವಶಿಷ್ಠಾಸನ, ದೂರ್ವಾಸನ, ಅನೇಕ ಆಸನಗಳು ಋಷಿಯ ಹೆಸರಿನಿಂದ ಅಂಕಿತಗೊಂಡಿರುತ್ತೆ. ಮೊದಲಿನಾಗಿ ಮರಿಚ್ ಆಸನ. ಇದು ತಿರುಚುವ ಆಸನ. ದೇಹದ ಅಂಗಗಳು ತಿರುಚಿ ಮಾಡುವಂತಹ ಆಸನಗಳು. ಪ್ರಾರಂಭಿಸೋಣ. ಒಂದು ಕಾಲು ನೇರ, ಮತ್ತೊಂದು ಕಾಲನ್ನು ತಮ್ಮ ಮೂಲ ಸ್ಥಾನದಲ್ಲಿ ಇರಿಸಿ ಕೈಗಳನ್ನು ನೇರ ಮಾಡಿ ಬಲಗೈಯನ್ನು ಎಡಗಾಲಿನಿಂದ ಬಳಸಿ ನಿಮ್ಮ ಮಂಡಿಯನ್ನು ಇಟ್ಕೋಬೇಕು. ಮತ್ತೊಂದು ಬದಿಯ ಹಸ್ತ ಹಿಂದೆ ನೋಡ್ತಕ್ಕಂಥದ್ದು. ಪೂರ್ಣವಾಗಿ ನಿಮ್ಮ ನಡು ಹಿಂದೆ ನೋಡ್ತಕ್ಕಂಥದ್ದು. ನಿಮ್ಮ ದೃಷ್ಟಿ ಹಿಂದೆ ಇರ್ತಕ್ಕಂಥದ್ದು. ಕೈಗಳು ನೇರ,
ಕಾಲ್ಗಳು ನೇರ, ಮರೀಚಾಸನ. ಕೆಲವು ಕ್ಷಣಗಳ ನಂತರ ಭಂಗಿಯಿಂದ ಸ್ಥಿತಿಗೆ ಹೊರಬರಬೇಕು. ಕೈಗಳನ್ನು ನೇರ ಮಾಡಿ, ಕಾಲುಗಳನ್ನು ನೇರ ಮಾಡಿ ದಂಡಾಸನ. ಈ ಆಸನನ ಸಮದಂಡಾಸನ ಅಂತ ಕರಿತೀವಿ. ಸ್ಟಿಕ್ ಪಾಸ್ಚರ್, ಒಂದು ಕಡ್ಡಿ ರೂಪದಲ್ಲಿ ಇರ್ತಕ್ಕಂಥದ್ದು. ನಾವು ಈ ಮರೀಚಾಸನ ಮಾಡೋದ್ರ ಉಪಯೋಗ ಏನಂದ್ರೆ, ನಮ್ಮಲ್ಲಿರತಕ್ಕಂತಹ ರಸಗ್ರಂಥಿಗಳು, ಪ್ಯಾಂಕ್ರಿಯಸ್, ಮೇಧೋಜೀರಕ ಗ್ರಂಥಿ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ, ಪ್ರಚೋದನೆಗೊಂಡುತ್ತೆ. ಯಾವಾಗ ಒಂದು ವಸ್ತು ಕಬ್ಬನ್ನ ನಾವು ಅರ್ಧಷ್ಟು ರಸ ಹೆಚ್ಚಿಗೆ ಬರುತ್ತೆ. ಎಷ್ಟು ಟ್ವಿಸ್ಟ್ ಮಾಡ್ತೀವೋ ಅಷ್ಟು ರಸ ಹೊರಗಡೆ ಬರುತ್ತೆ. ಅದೇ ಥರ ನಮ್ಮ ದೇಹದಲ್ಲಿರತಕ್ಕಂತಹ ಒಂದು ರಸಗ್ರಂಥಿಗಳನ್ನು ಹಿಂಡಿದಾಗ ಅದರಲ್ಲಿ ಒಂದು ರಸ ಬಿಡುಗಡೆ ಆಗುತ್ತೆ. ನಮ್ಮ ಮೇಧೋಜೀರಕ ಗ್ರಂಥಿ ಬಿಡುಗಡೆ ಮಾಡುವಂತಹ ರಸದ ಹೆಸರು ಗೊತ್ತಿದೆಯಲ್ವ ಗುರುಗಳೇ ನಿಮಗೆಲ್ಲ ವೀಕ್ಷಕರೇ? ಇನ್ಸುಲಿನ್. ಇದು ನಮ್ಮ ಮಧುಮೇಹದ ಒಂದು ನಿಯಂತ್ರಣವನ್ನ ಮಾಡ್ತದೆ. ಗೊತ್ತಾಯ್ತಲ್ವಾ? ಮರೀಚಾಸನ ಮಾಡೋದ್ರಿಂದ ಮಧುಮೇಹಿಗಳು ಒಂದು ಆರೋಗ್ಯದ ಸ್ಥಿತಿನ ಕಂಟ್ರೋಲ್ ಮಾಡ್ಬೋದು. ಮುಂದಿನ ಆಸನ ಬದ್ಧ ಕೋನಾಸನ. ಎರಡು ಕಾಲುಗಳನ್ನು ನಿಮ್ಮ ಮೂಲಸ್ಥಾನಕ್ಕಿರಿಸಿ, ನಡು ನೇರ, ನಿಮ್ಮ ಎರಡು ಮಂಡಿಗಳು ಆದಷ್ಟು ನೆಲದ ಬದಿಗೆ. ಈ ಆಸನ ಬದ್ಧ ಕೋನಾಸನ. ಬದ್ಧ ಕೋನಾಸನ ಮಾಡೋದ್ರ ಉಪಯೋಗ ಏನಂದ್ರೆ, ಮುಖ್ಯವಾಗಿ ಸ್ತ್ರೀಯರು, ಅದರಲ್ಲೂ ಗರ್ಭಿಣಿ, ಯಾರಿಗೆ ಪ್ರೆಗ್ನೆಂಟ್ ಆಗಿರ್ತಾರೋ ಅವರು ಮಾಡೋದ್ರಿಂದ ಯಾವುದೇ ಕಷ್ಟ ಇಲ್ಲದೆ ಡೆಲಿವರಿ ನೀಟಾಗತ್ತೆ. ಕೃತಕವಾಗಿ ನೈಸರ್ಗಿಕವಾಗಿ ಆಗ್ತಕ್ಕಂತಹ ಸನ್ನಿವೇಶಗಳು ತುಂಬ ಇರುತ್ತೆ. ಈ ಆಸನ ಪ್ರಯತ್ನ ಮಾಡೋದ್ರಿಂದ ಒಂದು ಎಚ್ಚರಿಕೆ, 6 ತಿಂಗಳ ನಂತರ ಮಾಡಕೂಡ್ದು. ನಡು ನೇರ, ನಿಮ್ಮ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗಿರಬೇಕು, ಆದಷ್ಟು ಮಂಡಿ ನೆಲಕ್ಕೆ ತಾಗಿರ್ಲಿ. ಬದ್ಧ ಕೋನಾಸನದಲ್ಲಿ ಚಾಲನೆ, ಇದನ್ನ ಪತಂಗಾಸನ ಅಂತಲೂ ಕರೀತಾರೆ. ಬಟರ್ಫ್ಲೈ ಪಾಸ್ಚರ್. ಆದಷ್ಟು ಮಾಡಬೇಕಿದನ್ನ. ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಕಾಲಿನ ಸ್ನಾಯುಗಳು ಸೆಳೆತದ ಹಿತದಿಂದ ಕಮ್ಮಿ ಆಗ್ತಾ ಬರುತ್ತೆ, ಸ್ಟಿಫ್ನೆಸ್ ಹೋಗ್ತಾ ಬರುತ್ತೆ. ಎಷ್ಟು ಹಿಗ್ಗುತ್ತೋ ಅಷ್ಟು ಒಳ್ಳೆಯದು. ನೋಡಿ, ಮಾಡ್ತಾ ಬರಬೇಕು ಚಾಲನೆನ. ಎಷ್ಟು ನಿಮಿಷ ಮಾಡ್ತೀರೋ ಅಷ್ಟು ನಿಮಿಷ ನಿಮಗೆ ಸುಖಕರವಾಗಿರುತ್ತೆ. ಮುಂದಿನ ಆಸನ ಪಶ್ಚಿಮೋತ್ತಾನಾಸನ. ಕಾಲುಗಳನ್ನು ನೇರ ಮಾಡಿ, ಕೈಗಳು ನಿಮ್ಮ ಪುಷ್ಟದ ಬದಿಗಳಲ್ಲಿರಿಸಿ, ಮುಂದಿನ ಕಾಲಿನ ಪಾದ ನೇರವಾಗಿ ಸಮದಂಡಾಸನದಲ್ಲಿ ಕೂತು, ಕೈಗಳನ್ನು ನಿಧಾನವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಹೆಬ್ಬೆರಳುಗಳನ್ನು ಹಿಡಿದು ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮಂಡಿಗೆ ಹಣೆಯನ್ನು ತಾಗಿಸುತ್ತಾ ನಿಮ್ಮ ಮೊಣಕೈ ನೆಲಕ್ಕೆ ತಾಗಿರ್ತಕ್ಕಂಥದ್ದು. ನಿಧಾನವಾಗಿ ಕೆಲವೊಂದು ಕ್ಷಣ ಆ ಭಂಗಿಯ ಸ್ಥಿತಿಯಲ್ಲಿದ್ದು ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲೆ ಮಾಡುತ್ತಾ ನಿಧಾನವಾಗಿ ಮೊದಲಿನ ಸ್ಥಿತಿಗೆ ಬರಬೇಕು. ಪಶ್ಚಿಮೋತ್ತಾನಾಸನ, ಇದಕ್ಕೆ ಇನ್ನೂ 2 ಆಸನಗಳ ಹೆಸರಿದೆ. ಒಂದು ಉಗ್ರಾಸನ ಅಂತನೂ ಕರಿತೀವಿ, ಮತ್ತೊಂದು ಸೆಲಿಬಸಿ ಪೋಸ್ಚರ್, ಬ್ರಹ್ಮಚರ್ಯಾಸನ ಅಂತನೂ ಸಹ ಹೆಸರಿದೆ. ಒಂದು ಆಸನಕ್ಕೆ 3 ಹೆಸರಿದೆ ಅಂದರೆ ಪಶ್ಚಿಮೋತ್ತಾನಾಸನ. ಒಂದು ಪಶ್ಚಿಮೋತ್ತಾನಾಸನ, ಉಗ್ರಾಸನ ಮತ್ತು ಬ್ರಹ್ಮಚರ್ಯಾಸನ. ಇದನ್ನ ಮಾಡೋದ್ರಿಂದ ಉಪಯೋಗ ಏನಪ್ಪಾ ಅಂದ್ರೆ, 40 ವರ್ಷಕ್ಕೆ ಈಗಿನ ಕಾಲದಲ್ಲಿ ಸಹಜವಾಗಿ ಗೂನ್ ಬೆನ್ ಬರುತ್ತೆ. ಯಾಕೆ? ಸ್ಪೈನಲ್ ಕಾರ್ಡು ಏನು ವ್ಯಾಯಾಮ ಇಲ್ಲದೆ ಜಡತ್ವದಿಂದಿರುತ್ತೆ. ಹೌದಲ್ವಾ ವೀಕ್ಷಕರೇ? ಏನೂ ಕೂತ್ಕೊಳ್ಳಲ್ಲ, ಸಾಫ್ಟ್ವೇರ್ ಕಂಪ್ನಿಲಿ ಚೇರ್ ಮೇಲೆ ಕೂತ್ಕೋ, ಕಂಪ್ಯೂಟರ್ ಮುಂದೆ ವರ್ಕ್ ಮಾಡು. ಯಾರಿಗೆ ಬೆನಿಫಿಟ್ಟು? ನೀವು ವರ್ಕ್ ಮಾಡೋ ಕಂಪನಿಗಳಿಗೆ ಬೆನಿಫಿಟ್ಟು. ನಿಮ್ಮ ಹೆಲ್ತು ಅನಾರೋಗ್ಯದ ತುತ್ತಾಗತ್ತೆ.
ಆದ ಕಾರಣ ಆದಷ್ಟು ಸಮಯನ ಬಿಡುವು ಮಾಡ್ಕೋತಾ ಇಂತಹ ಸಹಜ ಸರಳ ಆಸನಗಳನ್ನ ಪ್ರಯತ್ನ ಮಾಡಬೇಕು. ಪಶ್ಚಿಮೋತ್ಥಾನ ಸಹಸ್ರದಿಂದ ಗೂನು ಬೆನ್ನು ಬರೋದು ಕಡಿಮೆ ಆಗುತ್ತೆ. ಬರೋದೇ ಇಲ್ಲ. ನಿರಂತರ ಅಭ್ಯಾಸದಿಂದ ಗೂನು ಬೆನ್ನು ಖಂಡಿತವಾಗಿಯೂ ಬರಲ್ಲ. ಇದರಿಂದ ಮುಖ್ಯ ಉದ್ದೇಶ ಏನಂದ್ರೆ, ಈ ಆಸನ ಮಾಡೋದ್ರಿಂದ ನೀವು ಸದಾ ಮಂದಸ್ಮಿತರಾಗಿರ್ಬೋದು. ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿರುತ್ತೆ, ನಿಮ್ಮ ಪಚನ ಕ್ರಿಯೆ ನೀಟಾಗಿರುತ್ತೆ. ಮುಖ್ಯವಾಗಿ ಗ್ಯಾಸ್ ಟ್ರಬಲ್, ಈಗಿನ ಸಹಜ ಕಾಯಿಲೆ ಆಗ್ಬಿಟ್ಟಿದೆ ಅದು, ಗ್ಯಾಸ್ ಟ್ರಬಲ್, ಅಸಿಡಿಟಿ ಅಂತೀವಲ್ಲ ಅದು. ಅಂತಹ ಅಸಿಡಿಟಿಗೆ ರಾಮಬಾಣವಾದಂತಹ ಒಂದು ಯೋಗದ ಆಸನವೇ ಪಶ್ಚಿಮೋತ್ಥಾನಾಸನ. ಆಯ್ತು, ಪಶ್ಚಿಮೋತ್ಥಾನಾಸನ ಮಾಡಿದ್ರಿ ವೀಕ್ಷಕರೇ. ಮುಂದಿನ ಆಸನ ಪೂರ್ವೋತ್ಥಾನಾಸನ. ಪೂರ್ವೋತ್ಥಾನಾಸನ ಮಾಡೋಣವಾ? ನಿಧಾನವಾಗಿ ಕಾಲುಗಳನ್ನು ನೇರ ಮಾಡ್ತಾ ಕೈಗಳು ಕೆಲವು ದೂರ ಅಂತರದಲ್ಲಿರಿಸಿ ಕಾಲುಗಳನ್ನು ನೇರವಾಗಿ ಚೂಪಾಗಿ ಮಾಡಿ ನಿಧಾನವಾಗಿ ದೇಹದ ಭಾರವನ್ನು ಹಸ್ತಗಳಿಗೆ ನೀಡಿ ದೃಷ್ಟಿ ಹಿಂಭಾಗದಲ್ಲಿರಿಸಿ ನೇರವಾಗಿ ಸಹಜ ಉಸಿರಾಟ, ದೇಹದ ಸ್ಥಿತಿ ದಂಡದ ಸ್ಥಿತಿಯಲ್ಲಿರತಕ್ಕದ್ದು. ಕೆಲವು ಕ್ಷಣಗಳ ನಂತರ ನಿಧಾನವಾಗಿ ಮೊದಲಿನ ಸ್ಥಿತಿಗೆ ಬಂದು ಕೈಗಳನ್ನು ನಿಮ್ಮ ಪುಷ್ಟಗಳ ನಡುವೆ ಇರಿಸಿ ಸಹಜ ಉಸಿರಾಟವನ್ನು ಮಾಡತಕ್ಕದ್ದು. ಈ ಆಸನನ ಪೂರ್ವೋತ್ಥಾನಾಸನ ಅಂತ ಕರಿತೀವಿ. ಪೂರ್ವೋತ್ಥಾನಾಸನ ಮಾಡೋದ್ರಿಂದ ಮೇನ್ ನಿಮಗೆ ಏನು ಉಪಯೋಗ ಅಂದರೆ, ದೇಹದಲ್ಲಿ ಯಾವುದೇ ಭಾಗ ಪೆಡ್ಸ್ತನನ ಇಟ್ಕೊಳ್ಳಲ್ಲ. ಈಗ ಕಾಲು ಇಟ್ಕೊಂಡ್ಬಿಡ್ತಪ್ಪ, ಎದೊಳಕ್ಕಾಗ್ತಾ ಇಲ್ಲ. ಎಷ್ಟೋ ವಯಸ್ಸಾಗಿರೋರು ಹೇಳ್ತಾರೆ, ವಯಸ್ಸಾಗಿರೋರು ಬೇಡ, ನನ್ನಂಥ ವಯಸ್ಸಿನವರು ಹೇಳ್ತಾರೆ. ಏನಂತಾರೆ ಕೆಲವರು, ಅಯ್ಯೋ ನೀನು ಆಲೂಗಡ್ಡೆ ತಿಂತ್ಯಾ, ನಿನಗೆ ವಾಯಿ ಹಿಡ್ಕೊಂಡ್ಬಿಟ್ಟಿದೆ. ವಾಯಿಗೆ ಏನು ಇರಲ್ಲ, ಅದು ಬರೋದು ನರಗಳ ಒಟ್ಟಡಿಕೆಯಿಂದ. ನರಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಲಿಲ್ಲ ಅಂದರೆ ನರಗಳು ಒಂದಕ್ಕೊಂದು ಕ್ಲಾಟಾಗಿ ಹೀಗೆ ಇಟ್ಕೊಂಡ್ಬಿಡುತ್ತೆ, ಹೌದಲ್ವಾ? ಪಾರ್ಶ್ವವಾಯು, ಸ್ಟ್ರೋಕ್ ಅಂತ ಏನು ಹೇಳ್ತೀವಿ, ಆ ಸ್ಟ್ರೋಕ್ ಇದು ಆಸನ ಮಾಡೋದ್ರಿಂದ ಬರಲ್ಲ. ಪೆಡಸುತನ ಮುಖ್ಯವಾಗಿ ಬರೋದೇ ಇಲ್ಲ. ಸ್ನಾಯುಗಳ ಸೆಳೆತ ಕಡಿಮೆ ಆಗುತ್ತೆ. ನಿಮ್ಮ ದೇಹದ ಭಂಗಿಗಳು ನೀಟಾಗಿ ಎಕ್ಸ್ಪೆಂಡ್ ಆಗತ್ತೆ, ಹೌದಲ್ವಾ? ಇಷ್ಟೆಲ್ಲ ಬೆನಿಫಿಟ್ ಇರುವಂಥ ಆಸನಗಳನ್ನ ಗೊತ್ತಿದ್ದು ಮಾಡೋದಕ್ಕೆ ಹಿಂಜರಿತಾರೆ. ನಮ್ಮ ಜನಗಳಿಗೆ ಏನಂದ್ರೆ, ಇತ್ತಲ ಗಿಡ ಮದ್ದಲ್ಲ. ಇದನ್ನ ನಾವು ಹೇಳ್ದೆ ಫಾರಿನರ್ಸ್ ಬಂದು ಹೇಳಿದ್ರೆ, ಅಯ್ಯೋ ಹೌದಲ್ವಾ, ಇಷ್ಟೊಂದು ಉಪಯೋಗ ಇದೆಯಾ, ಅವರೇ ಮಾಡಬೇಕಾದ್ರೆ ನಾವು ಮಾಡಬಾರ್ದಾ ಅನ್ನೋ ಮನ್ಸು ಬರುತ್ತೆ. ಅದಕ್ಕೆ ಹಿರಿಕರು ಹೇಳಿರೋದು ಇತ್ತಲ ಗಿಡ ಮದ್ದಲ್ಲ. ಹಾಗೆ ಮುಂದಿನ ಆಸನ ಮತ್ಸ್ಯಾಸನ. ಮತ್ಸ್ಯಾಸನ ಅಂದರೆ ಮೀನಿನ ಚಲನೆಗೆ ಹೋಲುವಂತಹ ಒಂದು ಭಂಗಿ. ಮಾಡಿ ನೋಡೋಣ. ಎರಡು ಕಾಲುಗಳು ಪದ್ಮಾಸನ ಸ್ಥಿತಿ, ಬೆನ್ನು ನೇರ, ಉಸಿರಾಟ ಸಹಜ. ನಿಧಾನವಾಗಿ ಬೆನ್ನಿನ ಮೇಲೆ ಮಲಗುತ್ತಾ ನಿಮ್ಮ ಎರಡು ಮಂಡಿಗಳು ನೆಲಕ್ಕೆ ತಾಗಿರಬೇಕು. ನಿಮ್ಮ ತಲೆ, ನಿಮ್ಮ ದೃಷ್ಟಿ ಹಿಂದೆ ಇರಲಿ. ನಿಮ್ಮ ನೆತ್ತಿಯ ಮೇಲೆ ನಿಮ್ಮ ನಿಲುವನ್ನು ಇರಿಸಿ ಎರಡು ಕೈಗಳಿಂದ ನಿಮ್ಮ ಹೆಬ್ಬೆರಳನ್ನ ಇಟ್ಕೋಬೇಕು. ಕೆಲವೊಂದು ಕ್ಷಣಗಳು ಈ ಭಂಗಿಯಲ್ಲಿರಿ. ಸಹಜ ಉಸಿರಾಟ. ನಿಧಾನವಾಗಿ ಕೈಗಳನ್ನು ಮೇಲಿರಿಸಿ, ತಲೆಯನ್ನು ನೆಲದ ಮೇಲಿರಿಸಿ ನಿಧಾನವಾಗಿ ಮೇಲೆ ತಕ್ಕಂಥದ್ದು. ಮತ್ಸ್ಯಾಸನ ಮಾಡೋದ್ರ ಉಪಯೋಗ ಗೊತ್ತಿದೆಯಾ ವೀಕ್ಷಕರೇ ನಿಮಗೆ? ಮೀನಿನ ಆಕಾರ, ಮೀನು ನಿದ್ದೆ ಮಾಡ್ತಾ ಇರೋದನ್ನ ನೋಡಿದ್ದೀರಾ? ಆಲಸ್ಯದಿಂದ ಮೂಲೆಯಲ್ಲಿ ಸೇರಿರೋದು ನೋಡಿದ್ದೀರಾ? ಹೇಗೆ ಸದಾ ಸಕ್ರಿಯವಾಗಿ ಚಲನೆಯಲ್ಲಿರುತ್ತೆ. ಮೀನಿಗೆ ನಿದ್ದೆ ಅನ್ನೋದಿಲ್ಲ,
ರೆಸ್ಟ್ ಮಾಡುತ್ತೆ, ನಮಗೆ ಗೊತ್ತಾಗಲ್ಲ. ಆ ಥರ ನಮ್ಮ ದೇಹದೂ ಸಹ ಒಂದು ನಿಷ್ಕ್ರಿಯವಾಗಿರದೆ ಚಲನಾತ್ಮಕವಾಗಿರಬೇಕು. ಅದಕ್ಕೋಸ್ಕರನೇ ಈ ಮೀನಿನ ಆಸನನ ಮಾಡೋದು, ಫಿಶ್ ಪಾಶ್ಚರ್ ಅಂತ ಕರಿತೀವಿ. ಈ ಆಸನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ರಸಗ್ರಂಥಿ ಥೈರಾಯ್ಡ್ ಮೇನ್ ಆಗಿ ಆಕ್ಟಿವೇಶನ್ ಆಗುತ್ತೆ. ಗಂಟಲು ಊತ ಬರುತ್ತೆ ನೋಡಿ, ಆ ಡಿಸೀಸ್ ಕಡಿಮೆ ಆಗುತ್ತೆ, ಬರೋದೇ ಇಲ್ಲ. ಆಕ್ಟಿವೇಶನ್ ಚೆನ್ನಾಗಾದಷ್ಟು ಆರೋಗ್ಯ ನಿಮ್ಮ ಹಸ್ತದಲ್ಲೇ ಇರುತ್ತೆ. ಹೌದಲ್ವಾ? ಇಂತಹ ಒಂದು ಒಳ್ಳೆಯ ರೂಪವನ್ನು ಕೊಡುವಂತಹ ಆಸನಗಳನ್ನ ದಿನನಿತ್ಯ ಮಾಡಬೇಕು. ಒಂದಿನ ಮಾಡೋದು, ಒಂದು ವಾರ ಬಿಡೋದು, ಅದರಿಂದ ಸಾಧನೆ ಆಗಲ್ಲ. ಸುಮ್ಮನೆ ಏನೋ ಒಂದು ಶೋಕಿಗೆ ಮಾಡ್ತೀವಿ ಅನ್ನೋದು ಆಗುತ್ತೆ. ಮುಂದೆ ಮಾಡುವ ಆಸನ ಪದ್ಮ ಪಿಂಡಾಸನ. ಸರಿ ವೀಕ್ಷಕರೇ, ಮಾಡೋಣವಾ? ಪದ್ಮಾಸನ ಸ್ಥಿತಿ. ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ, ಎರಡು ಕಾಲುಗಳನ್ನು ನೇರ ಮಾಡಿ ಸರ್ವಾಂಗಾಸನದಲ್ಲಿ ಪದ್ಮಾಸನ ಸ್ಥಿತಿಗೆ ಬರಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದರ ಕ್ರಮನ ಹೇಳ್ತೀನಿ. ಮೊದಲಿಗೆ ಪದ್ಮಾಸನ ಸ್ಥಿತಿಯಲ್ಲಿರಬೇಕು. ಪದ್ಮಾಸನ ಸ್ಥಿತಿಯಿಂದ ನೇರವಾಗಿ ನಿಧಾನವಾಗಿ ಸರ್ವಾಂಗಾಸನದಲ್ಲಿ ಪದ್ಮಾಸನ ಸ್ಥಿತಿಗೆ ಬರಬೇಕು. ಅನಂತರ ಪದ್ಮಾಸನ ಸ್ಥಿತಿಯಲ್ಲಿರುವ ಕಾಲಿನ ಬದಿಯನ್ನು ಹಣೆಗೆ ತಾಗಿಸಬೇಕು. ಹಣೆಗೆ ತಾಗಿಸಿ ಸಹಜ ಉಸಿರಾಟ, ಕೈಗಳು ನೆಲದ ಮೇಲೆ. ನಂತರ ನಿಧಾನವಾಗಿ ಉಸಿರನ್ನ ಹೊರಹಾಕುತ್ತಾ ಕಾಲುಗಳು ಮೊದಲಿನ ಸ್ಥಿತಿಗೆ ಬಂದು ನಿಧಾನವಾಗಿ ಮೇಲೆ ಹೇಳ್ತಕ್ಕಂಥದ್ದು. ಇದನ್ನ ಪದ್ಮ ಪಿಂಡಾಸನ ಅಂತ ಕರಿತೀವಿ. ಪದ್ಮ ಪಿಂಡಾಸನ ಮಾಡೋದ್ರ ಉಪಯೋಗ ನಿಮಗೆ ಗೊತ್ತಿದೆಯಾ ವೀಕ್ಷಕರೇ? ನಿಮಗೆ ಯಾವ್ಯಾವ ಭಾಗ ನೋವಾಗುತ್ತೋ ಆ ಭಾಗಗಳು ನಿಮ್ಮ ಭವಿಷ್ಯದಲ್ಲಿ ಆ ನೋವನ್ನ ಅನುಭವಿಸಲ್ಲ. ತಿರುಚೋದ್ರಿಂದ ಆ ಸ್ಥಳದಲ್ಲಿ ಇರುವಂತಹ ರಸಗ್ರಂಥಿಗಳು ಪರಿಪೂರ್ಣವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ಕೆಲಸಗಳನ್ನ ಮಾಡುತ್ತೆ. ಹೌದಲ್ವಾ? ಹಾಗಾದ್ರೆ ಪಿಂಡಾಸನ ಎಲ್ಲ ಮನೇಲಿ ಮಾಡಬೇಕು. ನಿಧಾನವಾಗಿ ಆಸನಗಳನ್ನ ಪ್ರಯತ್ನ ಮಾಡಬೇಕು. ಆತುರವಾಗಿ ಮಾಡೋದು ತುಂಬ ತಪ್ಪು. ನಿಧಾನವಾಗಿ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಯ್ತಾ ನಿಮಗೆ ಆ ಆಸನ ಸಿದ್ಧಿ ಆಗುತ್ತೆ. ಅದರ ಬೆನಿಫಿಟ್ ಹೆಚ್ಚಾಗ್ತಾ ಹೋಗುತ್ತೆ. ಹೆಚ್ಚು ಸರಿಯಾಗಿ ಮಾಡೋರು ಹೆಚ್ಚು ಬೆನಿಫಿಟ್ನ ಪಡ್ಕೋತೀರಿ. ಮುಂದಿನ ಆಸನ ಆಕರ್ಣ ಧನುರಾಸನ. ಧನುರು ಅಂದ್ರೆ ಬಿಲ್ ಕೇಳಿದ್ದೀರಾ ಅಲ್ವಾ? ಆಕರ್ಣ ಧನುರಾಸನ. ಕಾಲುಗಳನ್ನು ನೇರ ಮಾಡಿ ನಿಮ್ಮ ಹಸ್ತಗಳು ಎರಡು ಪುಷ್ಟಗಳ ಬದಿಯಲ್ಲಿ, ಎಡ ಕೈಯಿಂದ ಎಡಗಾಲಿನ ಹೆಬ್ಬೆರಳನ್ನ ಇಟ್ಕೊಂಡು ಬಲಗೈಯಿಂದ ಬಲಗಾಲಿನ ಹೆಬ್ಬೆರಳನ್ನ ಇಟ್ಕೊಂಡು ಬಲಗಾಲನ್ನು ನಿಧಾನವಾಗಿ ಹಿಂದೆ ಎಳಿಬೇಕು. ಆದಷ್ಟು ಕಿವಿಯ ಸನಿಹದಲ್ಲಿ ನಿಮ್ಮ ಪಾದ ಇರ್ತಕ್ಕಂಥದ್ದು. ಸಹಜ ಉಸಿರಾಟ. ಕೆಲವು ಕ್ಷಣಗಳು ಈ ಭಂಗಿಯಲ್ಲಿ ಸ್ಥಿರವಾಗಿರಬೇಕು. ನಂತರ ನಿಧಾನವಾಗಿ ಮೊದಲಿನ ಸ್ಥಿತಿಗೆ ಬಂದು ಸಹಜ ಉಸಿರಾಟ. ಈಗ ಇದನ್ನೇ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಾಡೋಣ. ಎಡಗೈಯಿಂದ ಎಡಗಾಲಿನ ಹೆಬ್ಬೆರಳು, ಬಲಗೈಯಿಂದ ಬಲಗಾಲಿನ ಹೆಬ್ಬೆರಳು. ನಿಧಾನವಾಗಿ ಬಲಗಾಲನ್ನ ಕಿವಿಯ ಹಿಂಬದಿಗೆ ಸನಿಹದಲ್ಲಿ ಇರಿಸ್ಬೇಕು.
ಸಹಜ ಉಸಿರಾಟ, ಕೆಲವು ಕ್ಷಣಗಳು ಇದೇ ಭಂಗಿಯಲ್ಲಿದ್ದು ನಂತರ ನಿಧಾನವಾಗಿ ಮೊದಲಿನ ಸ್ಥಿತಿಗೆ ಬರ್ತಕ್ಕಂಥದ್ದು. ಈ ಆಸನದ ಹೆಸರು ಆಕರ್ಣ ಧನುರಾಸನ. ಆಕರ್ಣ ಧನುರಾಸನ ಮಾಡೋದ್ರಿಂದ ನಿಮ್ಮ ಕಾಲಿನ ಪೆಡಸುತನ ಹೋಗುತ್ತೆ. ನಿಮ್ಮ ಕೀಲುಗಳಲ್ಲಿ ಇರ್ತಕ್ಕಂತಹ ನೋವು ಆದಷ್ಟು ಬೇಗ ಹೋಗುತ್ತೆ. ಸತತ ಪ್ರಯತ್ನದಿಂದ ನಿಮ್ಮ ಮೂಳೆ ಗಟ್ಟಿಯಾಗುತ್ತೆ. ಆಸನ ಮಾಡೋದ್ರಿಂದ ಕೇವಲ ಒಂದು ಆಸನ ಅಲ್ಲ, ಅನೇಕ ಆಸನಗಳ ಪ್ರಯತ್ನದಿಂದ ನಿಮ್ಮ ದೇಹ ಆರೋಗ್ಯ ಸ್ಥಿತಿಯಲ್ಲಿರುತ್ತೆ. ಮುಂದೆ ಮಾಡುವ ಆಸನ ಜಾನು ಶೀರ್ಷಾಸನ. ಜಾನು ಅಂದ್ರೆ ಮಂಡಿ, ಶಿರ್ಸು ಅಂದ್ರೆ ಗೊತ್ತೇ ಇರುತ್ತೆ ತಲೆ. ಜಾನು ಶಿರಸಾಸನ. ಒಂದು ಕಾಲಿಂದ ನಿಮ್ಮ ಬಲಗಾಲಿನ ಹೆಬ್ಬೆರಳು, ಮತ್ತೊಂದು ಕಾಲು ನಿಮ್ಮ ಮೂಲ ಸ್ಥಾನದಲ್ಲಿ ಮಡಿಚೀರಿಸಿ, ನಂತರ ಎರಡು ಕೈಗಳನ್ನು ಮುಂದೆ ಚಾಚಿ ಒಂದಕ್ಕೊಂದು ಸೇರಿಸಿ ನಿಮ್ಮ ಕಾಲಿನ ಪಾದಕ್ಕೆ ಸೇರಿಸಿ, ನಂತರ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ಹಣೆಯನ್ನು ಮಂಡಿಗೆ ತಾಗಿಸಬೇಕು. ಕೆಲವು ಕ್ಷಣಗಳು ಇದೇ ಭಂಗಿಯಲ್ಲಿದ್ದು ನಿಧಾನವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೊದಲಿನ ಸ್ಥಿತಿಗೆ ಬರ್ತಕ್ಕಂಥದ್ದು. ಈ ಆಸನ ಜಾನು ಶಿರಸಾಸನ. ಈ ಆಸನ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯ ಸುತ್ತ ಇರತಕ್ಕಂತಹ ಅನುಪಯೋಗಿತ ಬೊಜ್ಜು ಕರಗ್ತಾ ಬರುತ್ತೆ. ಬೆಲ್ಲಿ ಫ್ಯಾಟ್ ಅಂತ ಕರಿತೀವಿ. ಈಗೆಲ್ಲ ಅನೇಕ ತರಗತಿಗಳು ಬಂದಿದ್ದಾವೆ. ಬೆಲ್ಲಿ ಫ್ಯಾಟ್ ಕರಗಿಸೋಕೆ ಒಂದು ಜಿಮ್ನಾಸ್ಟಿಕ್, ಬೇರೆ ವ್ಯಾಯಾಮ ಸ್ಥಳಗಳು, ತರಗತಿಗಳು, ಅನೇಕ ದುಡ್ಡು ಸಂಗ್ರಹ ಮಾಡುವಂತಹ ಸಂಸ್ಥೆಗಳು ಈಗ ಹುಟ್ಟುಕೊಂಡಿರೋದೇ ಹೆಚ್ಚು. ಆ ಸಂಸ್ಥೆಗಳ ವಿರುದ್ಧವಾಗಿ ಮಾಡುವಂತಹ ಆಸನದ ಮನೆಯಲ್ಲೇ ಮುಂದುವರಿಸುವಂತಹ ಒಂದು ಭಂಗಿ. ಇದು ಮಾಡೋದ್ರಿಂದ ನಿಮ್ಮ ಹೊಟ್ಟೆಯ ಸುತ್ತಲಿನ ಬೊಜ್ಜು ಕರಗುತ್ತೆ. ಉಪಯುಕ್ತವಾಗಿ ಮಹಿಳೆಯರಿಗೆ ಹೊಟ್ಟೆ ಸುತ್ತ ಬೊಜ್ಜಿರುತ್ತೆ. ಯಾಕೆ? ಅವರು ಹೆಚ್ಚಾಗಿ ಯಾವುದೇ ವ್ಯಾಯಾಮಗಳನ್ನ ಮಾಡಲ್ಲ. ಮನೆಯಲ್ಲೇ ಇದ್ದು ಕೂಪ ಮಂಡೂಕವಾಗಿರ್ತಾರೆ. ಅವರು ಬಾವಿಲಿದ್ದಂತಹ ಕಪ್ಪೆ ಆಗಿರ್ತಾರೆ. ಹೊರಗಿನ ಪ್ರಪಂಚ ಗೊತ್ತಿರಲ್ಲ, ಹೊರಗಡೆ ಹೋಗಿ ವ್ಯಾಯಾಮ ಮಾಡಬೇಕು ಅನ್ನೋ ಪ್ರಜ್ಞೆ ಇರಲ್ಲ. ಇಂತಹ ಸದುಪಯೋಗಿ ಬಸವ ಚಾನಲ್ಗಳಿಂದ ಉಪಯೋಗ ಆಗುವಂತಹ ಒಂದು ಕಾರ್ಯಕ್ರಮ ಇದು. ಆಸನಗಳನ್ನ ಮನೆಯಲ್ಲೇ ಕೂತು ದೂರದರ್ಶನದ ಮೂಲಕ ಕಲಿಯುವಂತಹ ಸದುಪಯೋಗ ನಮ್ಮ ವೀಕ್ಷಕರಿಗಿದೆ, ಹೌದಲ್ವಾ? ಹಾಗಿರುವಾಗ ನಾವು ಮಾಡೋ ಆಸನಗಳನ್ನ ಪ್ರತಿನಿತ್ಯ ನೀವು ಮನೆಯಲ್ಲಿ ಮಾಡಬೇಕು. ಇಷ್ಟೊತ್ತು ನನ್ನ ಆಸನಗಳನ್ನ ನೋಡಿದ್ರಲ್ವಾ? ಖಂಡಿತವಾಗಿಯೂ ಪ್ರತಿನಿತ್ಯ ಮನೆಯಲ್ಲಿ ಮಾಡ್ತೀನಿ ಅಂತ ಭರವಸೆಯಿಂದ ಈ ದಿನದ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಬಸವ ಟಿವಿಯ ಸರ್ವ ವೀಕ್ಷಕರು ನೋಡ್ತಕ್ಕಂತಹ ಕಾರ್ಯಕ್ರಮದಿಂದ ಉಪಯೋಗ ಪಡ್ಕೊಳ್ಳೋದು ಹೆಚ್ಚಾಗಿರುತ್ತೆ. ಅಂತಹ ಸರ್ವ ವೀಕ್ಷಕರಿಗೂ ಬಸವ ಟಿವಿಯಿಂದ ನಮಸ್ಕಾರ, ಶರಣು ಶರಣಾರ್ಥಿ.